ನಮಗೆ ಬೇಜಾರು ಹಿಂಗಿದ್ದು ಆಯ್ತಲ್ಲ ಅಂತ. ಅಷ್ಟು ಬಿಟ್ಟರೆ ನಿನಗೇನು ಗೊತ್ತಿಲ್ಲ ಸರ್. ಹೋಗಿದ್ದೆ ಸರ್, ಒಂದೇ ಸರಿ ನಾವು ಹೋಗಿದ್ದು 15 ದಿನಕ್ಕೆ ವಾರಕ್ಕೆ ಹೋಗ್ತಾ ಇರ್ತಾರೆ ಸರ್. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ಅಲ್ಲಿ ಏನು ಆಯ್ತದೆ ಅಂತೂ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನನಗೆ. ಅದೇನು ಅಂತ ಗೊತ್ತಿಲ್ಲ ನನಗೆ. ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್. ಅಷ್ಟು ಬಿಟ್ಟರೆ ನನಗೇನು ಇಲ್ಲ ಸರ್. ಇಲ್ಲ ಸರ್, ಗೊತ್ತಿಲ್ಲ ಸರ್. ಅವರು ಕೂಡ್ತಾರೆ ಸರ್, ಅವ್ರನ್ನ ಕೂಡೋದು ನಿಜವೇ ಸರ್. ಅವರು ಕೂಡೋದು ನಿಜ ಇಲ್ಲ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೇನು ಗೊತ್ತು ಸರ್. ಒಳಗಡೆ ನೀವು ಹೇಗೆ ಬಂದು ಕೇಳಿದ್ದೀರಿ, ನಾವು ಹೇಳಿದ್ದೀವಿ ಅಷ್ಟೇ. ಗೊತ್ತಿಲ್ಲ ಸರ್, ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಬಿಟ್ಟರು ನನಗೆ ನೀನು ನೋಡಿದೆ ಅತ್ತೆ ಬಂದೆ ಅಷ್ಟೇ. ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡುಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದೋ, ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ 1 ರೂಪಾಯಿ ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನೆನ್ನೆ ಅನ್ಕೊಂಡಿರೋದು ಸರ್. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ? ನಿಮ್ಮ ಕಂಡಂಗೆ ಗೇಯೋರು ನಾವು. ಎಲ್ಲಿ ಮಡಗಿದವು? ಅವರೇ ಬಿಡಿಸ್ಕೊಬರ್ಲಿ. ಇಲ್ಲ ಸರ್, ಇಲ್ಲ ಸರ್, ಯಾರೂ ಇಲ್ಲ ಸರ್, ಬಂದಿಲ್ಲ ಸರ್, ಬಂದಿಲ್ಲ. ಇಲ್ಲದೇ ಇರೋದೆಲ್ಲ ಹೇಳ್ಬೇಡೋದು, ಬಂದಿಲ್ಲ ಸರ್. ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಅಷ್ಟು ಹಣ ಕೊಟ್ಟು ಬಿಡಿಸ್ಕೊಬರೋಕೆ ನಮ್ಮ ಕೈಲಿ ಆಗೋದಿಲ್ಲ. ಲಕ್ಷಾನುಗಟ್ಲೆ ಎಲ್ಲಿ ತರಮ್ಮ ಸರ್? ಕೂಲಿ ಮಾಡ್ಕೊಂಡವ್ರು ನಾವು. ಅಷ್ಟು ಬಿಟ್ಟರು ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಅವರೇ ಬಿಡಿಸ್ಕೊಬರ್ಲಿ. ಆದ್ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ, ಬಿಡಿಸ್ಕೊಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಅವ್ರು ಏನು ಬಂದೂ ಇಲ್ಲ ನಮ್ಮ ಹತ್ರ, ಅವ್ರು ನೋಡೂ ಇಲ್ಲ ನಾವು. ಈಗ ದುಡ್ಡಿರೋರ್ಗಾದ್ರೆ ಒಂಥರ, ದುಡ್ಡಿಲ್ದವ್ರಿಗೆ ಒಂಥರ ಜೈಲಲ್ಲಿ ಅದು ನೋಡಿದ್ರೆ ಬೇಸರ ಆಯ್ತದ? ಬಡವ್ರ ಮಕ್ಳಿಗೆ ಕಷ್ಟ. ಬಡವ್ರ ಮಕ್ಳು ಕಷ್ಟನೇ ಅಲ್ವೇ ಸರ್? ಅವರೇ ಕರ್ಕೊಬರಲಿ, ಅವರೇ ಬಿಡ್ಸ್ಕೊಬಂದು ಕೊಡಲಿ ಸರ್. ನಮ್ಗೆ ಅಷ್ಟು ಹಣ ಅಂತೂ ಇಲ್ಲ. ಒತ್ತಾರೆ ಇದ್ರೆ ನಾವು ಗೇಯ್ದು ಹೆಂಗಪ್ಪ ಅಂದ್ಬಿಟ್ರೆ ಅಷ್ಟು ಹಣ ಅಂತೂ ನಮ್ಮ ಹತ್ರ ಇಲ್ಲ ಸರ್. ಅವರೇ ಬಿಡ್ಸ್ಕೊಂಬಂದು ಕೊಡಲಿ. ನಾವು ಅನ್ಕೊಂಡಿದ್ದೀವಿ ಅವರೇ ಬಿಡ್ಸ್ಕೊಬಂದು ಕೊಡಲಿ ಅಂತ. ಅವ್ರನ್ನಂತೂ ನಮ್ಮನ್ನು ಯಾರೂ ಭೇಟಿ ಮಾಡಿಲ್ಲ ಸರ್. ನಾವು ಅನ್ಕೊಂಡಿಲ್ಲ ಸರ್. ನಾನು ನೋಡೋಕೆ ಬಿಡ್ತಾರೆ ಸರ್ ಒಳಗೆ? ಏನೂ ಅನ್ಕೊಂಡಿಲ್ಲ ಸರ್ ನಾವು. ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಈಗ ಲಕ್ಷಾನುಗಟ್ಲೆ ನಾನು ಎಲ್ಲಿಂದ ತರನ್ ಸರ್? ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಸರ್. ಇನ್ನೇನು ಮನೇನ ಇವಾಗ ಬಂದ್ರಿ, ಇಲ್ಲಿ ಮನೆ ಇರೋದಕ್ಕೆ ಸೇರ್ಕೊಂಡ್ರಿ, ನಾನು ಒಳಗೆ ಕೊಡ್ತಾರೆ ಅವರು ಏನು ಅಂತ ಕೇಳಕ್ಕೆ ಬಿಡ್ತಾರಾ? ಅರ್ಧ ಗಂಟೆನೂ ಬಿಡೋದಿಲ್ಲ ಒಳಗಡೆ. ಒಂದು 10 ನಿಮಿಷ ಇಲ್ಲಿ ಹೋಗಿ ನಿಂತ್ಕೊಂಡೇಟ್ಗೆ ಬನ್ರಿ ಅಂತಾರೆ. ನಾವೇನು ಅಂತ ಕೇಳಮ್ಮ ಸರ್? ಕಾಯ್ಬೇಕು ಸರ್. ಒಂದು ಸುಮಾರು ಹೊತ್ತು ಕಾಯ್ಬೇಕು ಸರ್. ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಅಷ್ಟು ಹಣ ಎಲ್ಲ ಅಂತಂದು ನಾನು ಎಲ್ಲಿ ತಂದು ಕಟ್ಟೇನೆ ಸರ್? ನೀವು ಕಂಡಂಗೆ ಕೂಲಿ ಮಾಡೋದುಂಟು ನಾವು. ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ನನ್ನ ಮನಸ್ಫೂರ್ತಿ. ಅವ್ರು ಬಂದು ನಮ್ಮನ್ನ ಯಾರೂ ಭೇಟಿ ಮಾಡಿಲ್ಲ. ಈಗ ನೀವು ದರ್ಶನ್ ಟಿವಿಲೆಲ್ಲ ನೋಡಿರ್ತೀರಿ. ನಾನು ಏನು ನೋಡಲ್ಲ ಸರ್. ನನ್ಗಳನ್ನೇ ಜಾಸ್ತಿ ಹೊರ್ತು ನಾನೇನು ನೋಡೋದಿಲ್ಲ. ನಾನು ನೋಡಿಲ್ಲ ಸರ್. ನಾನು ನೋಡಿಲ್ಲ. ನಾನು ನೋಡಿದ್ರೆ ಟೆನ್ಷನ್, ನೀವು ಕಂಡಂಗೆ ನಂಗೆ ಟೆನ್ಷನ್ ಜಾಸ್ತಿ ಆಗೋಯ್ತು ಸರ್.